ನಮಸ್ಕಾರ ಗೆಳೆಯರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಇಟ್ಟಿಗಿ ಗ್ರಾಮದಲ್ಲಿ ರೈತರ ಸಮಸ್ಯೆ ಆಲಿಸಿದ ಸಚಿವ ಜಮೀರ್ ಅಹಮದ್. ಹೂವಿನ ಹಡಗಲಿ ತಾಲೂಕಿನ ಇಟ್ಟಿಗಿ ಗ್ರಾಮದಲ್ಲಿ ಬೆಳೆ ಸಮೀಕ್ಷೆಗೆಂದು ಆಗಮಿಸಿದ ಸಚಿವ ಜಮೀರ್ ಅಹಮದ್ ಅವರು ಅಲ್ಲಿನ ರೈತರ ಸಮಸ್ಯೆಗಳನ್ನು ಆಲಿಸಿದರು. ಈ ಸಂದರ್ಭದಲ್ಲಿ ಹೂವಿನ ಹಡಗಲಿ ತಾಲೂಕಿನ ರೈತ ಸಂಘದ ಮುಖಂಡರು ಭಾಗವಹಿಸಿ ಮನವಿ ಸಲ್ಲಿಸಿದರು. ನಮ್ಮ ಭಾಗದಲ್ಲಿ ಮಳೆ ಬಾರದೆ ಬೆಳೆ ಸಂಪೂರ್ಣ ನಾಶವಾಗಿದೆ. ಮಾನ್ಯ ಸಚಿವರು ಸರ್ಕಾರದ ವತಿಯಿಂದ ಪ್ರತಿ ರೈತರ ಖಾತೆಗೆ 50,000 ರೂಪಾಯಿಗಳನ್ನು ಜಮೆ ಮಾಡಬೇಕು. ಹಾಗೆಯೇ ರೈತರ ಸಾಲ ಮನ್ನಾ ಮಾಡಿ ರೈತರ ಬದುಕಿಗೆ ಆಸರೆಯಾಗಬೇಕೆಂದು ವಿನಂತಿಸಿದರು. ನೀರಾವರಿ ಜಮೀನುಗಳಿಗೆ ನಿರಂತರ ವಿದ್ಯುತ್ ನೀಡಿ ಸಹಕರಿಸಬೇಕೆಂದರಲ್ಲದೆ ರೈತರ ಇತರೆ ಸಮಸ್ಯೆಗಳ ಕುರಿತು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಎಚ್. ಸಿದ್ದಪ್ಪ, ಪ್ರಧಾನ ಕಾರ್ಯದರ್ಶಿ ಶಿವರಾಜ್, ಫಕೀರಪ್ಪ, ಗನೀಸಾಬ್ ಹಾಗೂ ಇತರೆ ಸದಸ್ಯರು ಮತ್ತು ಇಟ್ಟಿಗಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ರೈತರು ಸಚಿವರ ಮುಂದೆ ಸಮಸ್ಯೆ ಹೇಳಿಕೊಂಡರು. ಸಚಿವರ ಜೊತೆ ಶಾಸಕ ಕೃಷ್ಣನಾಯಕ್ ಹಾಗೂ ಇಲಾಖೆ ಸಿಬ್ಬಂದಿ ಅಂಥವ್ರನ್ನ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅವ್ರಿಗೂ ಪರಿಹಾರ ಕೊಡಿಸೋ ವ್ಯವಸ್ಥೆನ ನಾವು ಮಾಡ್ತೀವಿ. ಸರ್, ಒಂದೀಗ ರೈತರೇ ಇದೇ ನೀರು ಟೋಟಲ್ 23 ಕೋಟಿದು ರಿಪೇರ್ ಆಗಿದೆ ಸರ್. ಅದೇ ಹೊಳೆಯಿಂದಾನೇ ಆಗ್ಬೇಕು ಸರ್. ಈಗ ಇರೋಲ್ಲ ಎಕ್ಸಿಸ್ಟಿಂಗ್ ಲೈನಿಂದ ತುಂಬಕ್ಕೆ ಆಗಲ್ಲ ಸರ್. 23 ಕೋಟಿದು ರಿಪೇರ್ ಮಾಡಿದ್ದಾರೆ ಸರ್. ಬರೀ 400 ಕೋಟಿದ್ದೀನಿ ತಾವು ಸ್ವಲ್ಪ ರೆಕಮೆಂಡ್ ಮಾಡಿದ್ದಾರೆ. ಈ ಅಸೆಂಬ್ಲಿ ಇದೆಯಲ್ಲ ಅಟೆಂಡ್ ಫಾಲೋ ಮಾಡಿ ಶಿವಣ್ಣವ್ರು ಕೂಡ ಮಾತಾಡ್ತಾರೆ ಸರ್. ಲೈನ್ ಆಗಿದ್ದಾರೆ, ಮಾತಾಡ್ತಾರೆ. ಯಾ ಶಿವಣ್ಣ? ಜಿಲ್ಲಾಧ್ಯಕ್ಷ. ಹಲೋ, ನಮಸ್ತೆ. ಹೇಳಿ ಅಧ್ಯಕ್ಷರೇ. ಆರಾಮ್ ಸರ್. ಖಂಡಿತ ಆ DPR ಆಗಿದ್ದಂತೆ ಹೇಳ್ದ ಕೃಷ್ಣ ಅವರು. ಈಗ 13ನೇ ತಾರೀಕಿಂದ ಅಸೆಂಬ್ಲಿ ಇದೆ. ಕೃಷ್ಣನು ಜೊತೆಲಿದ್ದಾರೆ ಶಾಸಕರು. ನಾನೇ ಫಾಲೋ ಅಪ್ ಮಾಡಿ ಮಾಡ್ತೀನಿ. ಅದು 23 ಕೋಟಿ ಆಗಿದೆ ಅಂತೆ ಸರ್. ಇನ್ನೊಂದು ಆ ಚಿತ್ತಾಪುರ ಪೈಪ್ ಭಾಳ ಬಿದ್ದವು. ನಾವು ಇಂಥ ರೈತರು ಹೊಲಗಳಿಗೂ ನಿಮ್ದೆ ಹೋದ ವರ್ಷ ಸಮಸ್ಯೆ ಆಗಲಿಲ್ಲ. ನಾನು 3 ವರ್ಷ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ 3 ವರ್ಷನೂ ಸಮಸ್ಯೆ ಆಗಲಿಲ್ಲ. ಈ ವರ್ಷ ಸಮಸ್ಯೆ ಆಗಿರೋದು ನಿಜ. ನಾನು ನೋಡಿದೆ ರೈತರು ಭಾಳ ಎಲ್ಲ ಏನೇನಿಲ್ಲ, ಕ್ರಾಪ್ ಝೀರೋ ಎಲ್ಲ ಹಾಳಾಗಿಬಿಟ್ಟಿದೆ. ಭಾಳ ಜನ ರೈತರು ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ. ಇನ್ಶೂರೆನ್ಸ್ ಮಾಡೋರನ್ನ ಅವರು ಒಂದು ಎಕರೆಗೆ ಕನಿಷ್ಠ 25,000 30,000 ಖರ್ಚು ಮಾಡ್ತಾರೆ. ಅದು ಇನ್ಶೂರೆನ್ಸ್ ಮಾಡಿದ ಹಿನ್ನೆಲೆಯಲ್ಲಿ ಅವ್ರಿಗೆ ಒಂದು 22,000 ಬರ್ಬೋದು ಇನ್ಶೂರೆನ್ಸಲ್ಲಿ. ಭಾಳ ಜನ ಇನ್ಶೂರೆನ್ಸ್ ಮಾಡಿರಲಿಲ್ಲ. ಈಗ DC ಮೇಡಮ್ ಹೇಳ್ತಾಯಿದ್ರು, ಇಲ್ಲ ಸರ್ ನಾವು ಒಂದು 15 ದಿನದಿಂದ ಅವೇರ್ನೆಸ್ ಏನಿಗೆ ಮಳೆಯಲ್ಲಿ ಕಾರಣಕ್ಕೆ ಪಾಪ ರೈತರು ಕಮ್ಮಿ ಆಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾವೇ ಎಲ್ಲ ಅಧಿಕಾರಿಗಳು ಅವೇರ್ನೆಸ್ ತಂದು ಅವ್ರಿಗೆ 1,40,000 ಎಕರೆಗೆ ಇನ್ಶೂರೆನ್ಸನ್ನು ಮಾಡಿದ್ರು. ಅವರು ಮಾಹಿತಿ ಕೊಟ್ಟರು. ಮುಂಚೆ ಇದ್ದಿದ್ದು 26,000 ಎಕರೆಗೆ ಇನ್ಶೂರೆನ್ಸ್ ಇದ್ದಿದ್ದು. ಈಗ 1,40,000 ಎಕರೆಗೆ ಇನ್ಶೂರೆನ್ಸ್ ಮಾಡಿದ್ದಾರೆ ಅಂತ ಭಾಳ ಜನ ಇನ್ಶೂರೆನ್ಸ್ ಮಾಡ್ಕೊಂಡೆ. ಪಾಪ ರೈತರಿಗೆ ಗೊತ್ತಾಗಲ್ಲ ಸರ್. ನಮ್ಮ ರೈತರಿಗೆ ಅದು ಗೊತ್ತಾಗಲ್ಲ ಹೆಂಗೆ ಇನ್ಶೂರೆನ್ಸ್ ಮಾಡೋದಂತ. ಅಂಥವ್ರನ್ನ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅವ್ರಿಗೂ ಪರಿಹಾರ ಕೊಡಿಸೋ ವ್ಯವಸ್ಥೆನ ನಾವು ಮಾಡ್ತೀವಿ. ಸರ್, ಒಂದೀಗ ರೈತರೇ